ನಮಸ್ತೆ ಎಲ್ರಿಗೂ. ಇನ್ನು ಕೆಲಸ ಎಲ್ಲ ಮುಗಿದಾದ್ಮೇಲೆ ಸುಮ್ಮನೆ ಒಂದು 10 ನಿಮಿಷ ಕೂತಿದ್ದೆ. ಆವಾಗ ಈ ವಿಡಿಯೋ ಮಾಡಿದ್ದು. ಇವತ್ತು ಏನೋ ಒಂದು ಬೇಜಾರು. ಏನಪ್ಪ ಅಂದರೆ ನನ್ನ ಮಗ ನಿನ್ನೆಯಿಂದ ನನ್ನ ಮಗನಿಗೆ ಕಾಲೇಜು ಓಪನ್ ಆಗೈತೆ. ನಾನು ಫೀಸ್ ಎಲ್ಲ ಕಟ್ಟಿದ್ದೀನಿ. ಕಾಲೇಜ್ಗೆ ನಿನ್ನೆ ಹೋಗಿಲ್ಲ. ನೈಟ್ ನಿದ್ದೆಗೆಟ್ಟು ಬಂದು ಮಲ್ಕೊಂಬಿಟ್ಟಿದ್ದಾನೆ. ನಾನು ಗಮನ ಕೊಡಲಿಲ್ಲ, ಕೆಲಸದ ಕಡೆ ಬಂದಲ್ಲ. ಹಂಗಾಗಿ ನಿನ್ನೆನೂ ಕೇಳಿದೆ, ಅವನು ಮಲಗಿಬಿಟ್ಟಿದ್ದೆ ಕಣಮ್ಮ ಅಂದ. ತಿರ್ಗಾ ಅಂದ್ಬಿಟ್ಟು ಇವತ್ತು 9-10 ಗಂಟೆಗೆ ನಾನು ಏನು ಮಾಡಿದೆ ಅಂದರೆ ನೋಡಿ, ಮುದ್ದೆ ಮಾಡಬೇಕು. ಇನ್ನೂ ಜನ ಇಲ್ವಲ್ಲ, ಅದಕ್ಕೆ ಕೂತಿದ್ದೀನಿ ನಾನು. ಅವರೆಲ್ಲ ಹೊರಗಡೆ ಕೂತವ್ರೆ, ನಾನು ಒಳಗಡೆ ಕೂತಿದ್ದೀನಿ. ಇದು ಅಡುಗೆ ಮಾಡತ್ತೋ ನಾನು ಕೂತಿದ್ದೀನಿ. ಅವನು ಇವತ್ತು ನೋಡೋಣ ಅಂದ್ಬಿಟ್ಟು ನಾನು 10:30ಗೆ ಮತ್ತೆ ಓಡೋದೆ ಮನೆ ಹತ್ರ. ಇಲ್ಲಿಂದ ನಮ್ಮ ಮನೆ ಹತ್ರ 1 ಕಿಲೋಮೀಟ್ರು ನಡಿಬೇಕು. ನಾನು ಹೋದೆ, ಕೇಳ್ಕೊಂಡು ಒಂದು 5 ನಿಮಿಷ ಬರ್ತೀನಪ್ಪ ಅಂತ ಹೇಳ್ಬಿಟ್ಟು ಹೋಗಿ ಎಬ್ಬರಿಸಿದ್ರೆ ಮಲಗವನೆ. ಬೈದು ಅವಾಗ ಏನಕ್ಕಪ್ಪ ಹಿಂಗೆ ಮಲಗಿದೆ, ಅವ್ನ ಪಾಪ ನಿದ್ದೆಗೆಟ್ಟು ಬಂದ್ಬಿಟ್ಟವನಲ್ಲ, ಮಲಗಿಬಿಟ್ಟವನೆ. ಕಾಲೇಜ್ಗೆ ಹೋಗೋದು ನೆನಪಾಗಿಲ್ಲ ಅವನಿಗೆ. ಆಮೇಲೆ ನಾನು ಹೋಗಿ ಎಬ್ಬರಿಸಿ, ಫೀಸ್ ಕಟ್ಟಿದ್ದೀನಿ, ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅಂತ ಹೇಳಿ ಆಮೇಲೆ ಬೈದು ಎಬ್ಬರಿಸಿ, ಆಮೇಲೆ ಹೊಟ್ಟೆಗೇನೂ ತಿಂದಿರಲಿಲ್ಲ. 100 ರೂಪಾಯಿ ದುಡ್ಡು ಕೊಟ್ಟು ಅಲ್ಲೇ ಕಾಲೇಜ್ ಹತ್ರ ಏನೋ ತಿನ್ನು ಅಂತ ಹೇಳಿ, ಮತ್ತು ಸ್ವಲ್ಪ ಅವ್ನಿಗೇನೋ ರೆಕಾರ್ಡ್ ಎಲ್ಲ ಬೇಕು ಕಣಮ್ಮ, ಅದೇನೋ ಆನ್ಲೈನಾಗೆಲ್ಲ ಬುಕ್ ಮಾಡ್ಕೋಬೇಕು, ರೆಕಾರ್ಡ್ಗಳು ತರಿಸ್ಕೋಬೇಕು ಅಂತ. ಸರಿ ಆಯಿತು ಅಂದ್ಬಿಟ್ಟು ಮನೇಲಿ ನಾನು ಎತ್ತಿಟ್ಟಿದ್ದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹಂಗೆ 100 ರೂಪಾಯಿ ಕೈ ಕೊಟ್ಬಿಟ್ಟು ನಾನು ಬಂದೆ ಕೆಲಸಕ್ಕೆ. ಅದೊಂದು ಬೇಜಾರಾಯಿತು. ಇವತ್ತು ಬೆಳಗಿಂದನೂ ನನ್ನ ಮನಸ್ಸಿಗೆ ತುಂಬ ಬೇಜಾರು. ಕರ್ಕೊಬಂದು ಕೆಲಸದ ಹತ್ರ ಬಿಟ್ಬಿಟ್ಟು ಕಾಲೇಜ್ಗೆ ಹೋದ. ನೋಡಿ, ನಾವು ಬಸ್ಸಾರು ಮಾಡಿ ಮುದ್ದೆ ಮಾಡೋದು, ನಾವು ಕೆಲಸ ಮಾಡೋಂಥ ಜಾಗದಲ್ಲೇ. ತುಂಬ ಚೆನ್ನಾಗಿತ್ತು ಬಸ್ಸಾರು ಮಾತ್ರ. ನೋಡಿ, ಈ ಥರ ಮುದ್ದೆ. ನಾನು ಆವಾಗಲೇ 3 ಗಂಟೆ 3 ಕಾಲಾಗಿತ್ತು ನಾನು ಊಟ ಮಾಡಬೇಕಾದ್ರೆ. ಮುದ್ದೆ ಎಲ್ಲ ನಾನು ಡೈಲಿನೂ ಅಷ್ಟೇ, ನನಗೋಸ್ಕರ ಒಂದು ಸ್ವಲ್ಪ ಮುದ್ದೆ ಉಳಿಸಿರ್ತಾರೆ. ನಾನು ಊಟ ಮಾಡ್ಕೊಂಡೇ ಬರೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿನೂ ಹಾಕಿ, ಸೊಪ್ಪು ಹಾಕಿ ಬಸ್ಸಾರು ಮಾಡೋದು ನಾವು. ಮುದ್ದೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತಿಲ್ಲಿ. ಹಂಗಾಗಿ ನೋಡಿ, ಅನ್ನಕ್ಕೆ ಯಾವತ್ತೂ ಅಷ್ಟೇ ಅನ್ನದ ಹತ್ರ ದುರಂಕಾರ ತೋರಿಸ್ಬಾರ್ದು. ನನಗೆ ಮಳೆ ಬೇರೆ ಜೋರಾಗಿ ಹುಯ್ತಾ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಬೇಗನೆ ತಿಂತಾಯಿದ್ದೀನಿ. ನಡ್ಕೊಂಡು ಹೋಗ್ಬೇಕಲ್ಲ, ನೆಂದೋಗ್ಬಿಡ್ತೀನಿ ಅಂತ ಕೊಡೆ ಬೇರೆ ತಗೊಂಬಂದಿಲ್ಲ. ಅನ್ನಕ್ಕೆ ನಾವು ಯಾವತ್ತೂ ದುರಂಕಾರ ತೋರಿಸ್ಬಾರ್ದು. ಯಾಕೆಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಇಕ್ಕೋಬೇಕು ಅನ್ನನ. ಹಂಗಾಗಿ ನೀವು ಅನ್ಕೋಬೋದು ಏನು ಇಷ್ಟು ಫಾಸ್ಟಾಗಿ ಊಟ ಮಾಡ್ತಾವ್ರೆ ಅಂತ. ಆಚೆಗಡೆ ಮಳೆ ಹುಯ್ತೈತೆ, ನಾನು ಮನೆ ಹತ್ರ ಬೇರೆ ಹೋಗ್ಬೇಕಲ್ಲ ಬೇಗ, ಅದಕ್ಕೆ ಸ್ವಲ್ಪ ಬೇಗನೆ ಊಟ ಮಾಡ್ತಾಯಿದ್ದೀನಿ. ತಪ್ಪು ತಿಳ್ಕೊಬೇಡಿ ಯಾರೂ. ಯಾಕಂದರೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಲ್ವ. ಹಂಗಾಗಿ ನಾವು ಅನ್ನಕ್ಕೆ ಯಾವತ್ತೂ ದುರಂಕಾರ ತೋರಿಸ್ಬಾರ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟೇ ಊಟ ಇಕ್ಕಿಸ್ಕೊಂಡು ತಿನ್ನಬೇಕು. ಇನ್ನೂ ಒಂದು ಸ್ವಲ್ಪ ಊಟ ಮಾಡಬೇಕು ಅನ್ನೋ ಥರನೇ ಎದ್ಬಿಡ್ಬೇಕು ನಾವು. ಯಾವುದೇ ಕಾರಣಕ್ಕೂ ಅಷ್ಟು ಇಕ್ಕಿಸ್ಕೊಂಬಿಟ್ಟು ಊಟ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ 1 ಗಂಟೆ ಎಲ್ಲ ನೆನೆ ಹಾಕ್ಕೊಂಡು ಊಟ ಮಾಡಬಾರ್ದು. ತಟ್ಟೆ ಮುಂದೆ ಕೂತ್ಕೊಂಡು 1 ಗಂಟೆ ಊಟ ಮಾಡಬಾರ್ದು. ಊಟ ಮಾಡಬೇಕು, ಎಷ್ಟು ಬೇಕೋ ಅಷ್ಟೊತ್ತು ಕೂತ್ಕೋಬೇಕು, ಊಟ ಮಾಡಬೇಕು. ಆಮೇಲೆ ಊಟ ಮಾಡ್ಬೇಕಾದ್ರೆ ಕೆಲವೊಂದು ಜನ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋದು, ಆಮೇಲೆ ಮೊಬೈಲ್ಗಳಲ್ಲಿ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಇವೆಲ್ಲ ಮಾಡ್ತಿರ್ತಾರೆ. ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು ಅಂತ ಹಿರಿಕರು ಹೇಳವ್ರೆ. ಆದರೂ ಜನ ಅದನ್ನು ಬಿಡೋಲ್ಲ. ಎಲ್ಲಿಲ್ಲದ ಮಾತನ್ನು ಊಟದ ತವಲೇ ಬರ್ತೈತೆ ಅವ್ರಿಗೆಲ್ಲ. ಎಲ್ಲಿಲ್ಲದ ಫೋನು ಊಟ ಮಾಡೋ ಟೈಮಲ್ಲೇ ಬರುತ್ತೆ. ಬಾಕಿ ಅಂತ ಫೋನ್ಗಳೇ ಬರಲ್ಲವ ಅವ್ರಿಗೆ. ಹಂಗಾಗಿ ನಾನು ಇದನ್ನು ಹೇಳಿದೆ. ನಾನು ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಹೊರಟೆ. ನೋಡಿ, ಎಷ್ಟು ಮಳೆ ಬಂದೈತೆ ಅಂದರೆ ಸಿಕ್ಕಾಪಟ್ಟೆ ಮಳೆ ನಮ್ಮ ಕಡೆ ಅಂತೂ. ರೋಡಾಗೆಲ್ಲ ನೀರು ನಿಂತುಬಿಟ್ಟೈತಿ. 2:15ಗೆ ಶುರುವಾಗಿದ್ದು ಮಳೆ 3:45ವರೆಗೂ ಹುಯ್ದೈತೆ. ಸಖತ್ ಮಳೆ ಹುಯ್ತು ನಿಜವಾಗ್ಲೂ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಸಲೆ ಮಳೆ ಅಂತೆ ಇದು. ಸಿಕ್ಕಾಪಟ್ಟೆ ಮಳೆ ಹುಯ್ತು. ಮಳೆ ಹುಯ್ಬೇಕು, ಯಾಕಂದರೆ ಅಸಲೆ ಗಟ್ಟಂಗೆ ಹುಯ್ಯುತ್ತಂತೆ ಮಳೆ ಇದು. ಅಂದರೆ ಬದಿನಲ್ಲೆಲ್ಲ ಅಸಲೆ ಗಟ್ಟುತ್ತಲ್ಲ, ಬದಿನಲ್ಲೆಲ್ಲ ಹುಲ್ಬೇಳೆ ಇತ್ತಲ್ಲ, ಹೊಲ್ದೊಳಗೆ ಕಾಲಿಗೆ ಹಾಕಲ್ಲ, ಫಸ್ಟ್ ಅಸಲೆ ಐತೆ ಅಂತೀವಲ್ಲ ನೋಡಿ, ಆ ಥರ. ನೋಡಿ, ಅಲ್ಲಿ ದೂರದಲ್ಲಿ ಬೆಟ್ಟದ ಮೇಲೆ ಮಂಜು ಅಂಕೌಕೊಂಡೈತೆ. ಅಂದರೆ ಮೋಡ, ಅದೆಲ್ಲ ಒಂಥರ ಮಂಜು ಅಂತಾರೆ. ಮತ್ತು ಅದು ಹೆಂಗೆ ಕೌಕೊಂಡೈತೆ ನೋಡಿ ಮೋಡ ಆ ಕಡೆಗೆಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಮಳೆ ಹೋಯ್ತು. ತುಂಬ ಖುಷಿ ಆಯಿತು. ಯಾರ ಕಡೆಗೆಲ್ಲ ಮಳೆ ಹುಯ್ದೈತೆ ಎಲ್ಲರೂ ಕಮೆಂಟ್ ಮಾಡಿ. ಧನ್ಯವಾದ.